ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲೇಬೇಕು. ವೇದಿಕೆಯ ಪಕ್ಕದಲ್ಲಿದ್ದ ಮೈಕಿನ ಬಳಿ ಬಂದು ಪುಣ್ಯವಂತ ನಿಂತಾಗ ಚಿಕ್ಕ ಮಗುವೊಂದು ಪ್ರಥಮ ಬಾರಿಗೆ ವೇದಿಕೆ ಏರಿದಂತಿತ್ತು. ಆತನ ಮುಖ ಭಾವ ಏನೂ ಅರಿಯದ ಮುಗ್ಧ ಬಾಲಕನೊಬ್ಬ ಹೊಸ ಬಟ್ಟೆ ಧರಿಸಿ ಬಂದು ತನ್ನ ಬಟ್ಟೆಗಳನ್ನೇ ನೋಡಿಕೊಳ್ಳುತ್ತಿರುವಂತೆ ತಾನು ಧರಿಸಿದ್ದ ಶುಭ್ರ ಬಿಳಿ ಬಟ್ಟೆಗಳನ್ನು ಸರಿ ಮಾಡಿಕೊಂಡ. ಸಭಾಂಗಣ ಸಂಪೂರ್ಣ ನಿಶ್ಶಬ್ದವಾಯಿತು. ಗುರುವಿನ ಆಜ್ಞೆಯನ್ನು ತಲೆಬಾಗಿ ಸ್ವೀಕರಿಸಿ ನೆರೆದಂತಹ ಜನರಿಗೆ ಮನಬಾಗಿ ವಂದಿಸಿ ಅವನ ಕಥೆಯನ್ನು ಓದುತ್ತಿರುವ ತಮಗೆಲ್ಲರಿಗೂ ನೆಲೆ ಕೊಟ್ಟ ನೆಲಕ್ಕೆ ಎದೆ ತುಂಬಿ ನಮಸ್ಕರಿಸಿ, ನಿಮ್ಮ ಮನೆಯ ಕಂದನೊಬ್ಬ ಇಲ್ಲಿ ನಿಂತು ತನ್ನ ಅಂತರಾಳವನ್ನು ಬಿಚ್ಚಿಡುತ್ತಿದ್ದಾನೆ. ಪುಣ್ಯವಂತನೆಂಬ ಸಾಮಾನ್ಯ ವ್ಯಕ್ತಿ ಎಂದಿಗೂ ಗುರಿ ಮುಟ್ಟಲಾಗದ ಕನಸಿಟ್ಟುಕೊಂಡು ಕೈಲಾಗದವನಂತೆ ಸೋತು ಸೋಲಿಗೂ ನನ್ನ ಬಳಿ ಬರಲು ಬೇಸರವಾಗುವಂತೆ ಸೋತು ಕೊನೆಗೊಮ್ಮೆ ನಿಮ್ಮ ಮುಂದೆ ಬಂದು ನಿಂತಿದ್ದಾನೆ. ಆದರೆ ನನಗೀಗ ಅರ್ಥವಾಗುತ್ತಿರುವ ಸತ್ಯವೇನೆಂದರೆ ಸೋಲಿಗೂ ಶಕ್ತಿಯಿದೆ. ಸೋಲಿನೊಳಗೂ ಒಂದು ಸಾಮರ್ಥ್ಯವಿದೆ. ಅದು ಹೇಗೆಂದು ಒಂದು ಪುಟ್ಟ ಕತೆ ಹೇಳುತ್ತೇನೆ. ಇಂತಹುದೇ ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ 8ನೇ ತರಗತಿಯಲ್ಲಿ ಓದುತ್ತಿದ್ದ, ಶಾಲೆಯ ಲೀಡರ್ ಸಹ ಆಗಿದ್ದ. ಹೀಗಾಗಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ಶಾಲಾ ತೋಟದಿಂದ ಪೇರಲೆ ಹಣ್ಣುಗಳನ್ನು ಕೀಳಿಸಿ ಹುಡುಗರಿಗೆ ಮಾರಾಟ ಮಾಡಿ ಹಣವನ್ನು ಲೆಕ್ಕ ಮಾಡಿ ಕೊಡಬೇಕಾಗಿತ್ತು. ಆ ಹುಡುಗ ಪ್ರತಿದಿನ ನಿಷ್ಠೆಯಿಂದ ಆ ಕೆಲಸ ಮಾಡುತ್ತಿದ್ದ. ಒಂದು ದಿನ ಬೇರೆ ಹುಡುಗರು ಎತ್ತರ ಬೆಳೆದಿದ್ದ ಗಿಡವನ್ನು ಹತ್ತುವುದಕ್ಕೆ ಹಿಂಜರಿದರು. ಆಗ ಆ ಹುಡುಗನೇ ಗಿಡ ಹತ್ತಿ ತುದಿಯಲ್ಲಿದ್ದ ಹಣ್ಣನ್ನು ಕಿತ್ತ ಅಲ್ಲಿಂದ ಕೆಳಗೆ ಎಸೆದರೆ ಹಣ್ಣು ಹಾಳಾಗುತ್ತದೆ ಎಂದುಕೊಂಡು ಜೇಬಿನಲ್ಲಿಟ್ಟುಕೊಂಡು ಕೆಳಗೆ ಇಳಿದ. ನಂತರ ಅದನ್ನು ಬುಟ್ಟಿಯಲ್ಲಿ ಹಾಕುವುದು ಮರೆತು ಹೋಯಿತು. ಆ ದಿನ ಮಾರಾಟ ಮಾಡುವುದು ಬೇಡ ಎಂದು ತೋಟಗಾರಿಕೆ ಶಿಕ್ಷಕರೇ ಆ ಬುಟ್ಟಿಯನ್ನು ತೆಗೆದುಕೊಂಡು ಹೋದರು. ಮುಂದೆ ಹೋಗುತ್ತಿದ್ದ ಶಿಕ್ಷಕರು ಹಿಂದೆ ತಿರುಗಿ ನೋಡಿದಾಗ ಆ ಹುಡುಗನ ಜೇಬು ಉಬ್ಬಿದ್ದು ಕಾಣಿಸ. ವಾಪಸ್ ಬಂದ ಶಿಕ್ಷಕರು, ಕಳ್ಳತನ ಮಾಡಬಾರದು ಎಂದು ಗೊತ್ತಿಲ್ಲವೇ? ನೀನೇ ಲೀಡರ್ ಆಗಿ ನೀನೇ ಕಳ್ಳತನ ಮಾಡುತ್ತೀಯಾ ಎಂದು ಬೈಯುತ್ತಾ ಜೇಬಿನಲ್ಲಿದ್ದ ಹಣ್ಣುಗಳನ್ನು ಕಿತ್ತುಕೊಂಡರು. ಆ ಹುಡುಗನಿಗೆ ಬೇರೆ ಹುಡುಗರೆದುರು ಅವಮಾನವಾಯಿತು. ಕೇವಲ ತನ್ನ ಮರೆವಿನಿಂದಾಗಿ ಕಳ್ಳತನದ ಆರೋಪ ಹೊತ್ತುಕೊಂಡ. ಆ ಅವಮಾನಕ್ಕೆ ಸರಿಯಾದ ಸೇಡನ್ನೇ ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ. ಆ ತೀರ್ಮಾನ ಏನಾಗಿತ್ತೆಂದರೆ, ಜೀವನದಲ್ಲಿ ನಾನು ಇನ್ನೆಂದಿಗೂ ಏನನ್ನೂ ಮರೆಯಬಾರದು. ಪ್ರತಿ ಕ್ಷಣವೂ ಏನೇ ಕೆಲಸ ಮಾಡಿದರೂ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕೆಂದು ತೀರ್ಮಾನಿಸಿದ. ಅದರ ಪರಿಣಾಮವಾಗಿ ಶಾಲೆ ಕಾಲೇಜಿನ ದಿನಗಳಲ್ಲಿ ಮನೆಯಲ್ಲಿ ಪುಸ್ತಕ ತೆರೆದು ಓದುವುದಕ್ಕೆ ಅವಕಾಶವೇ ಇಲ್ಲದಂತಹ ವಾತಾವರಣವಿದ್ದರೂ ಸ್ನಾತಕೋತ್ತರ ಪದವಿ ಮುಗಿಸಿದ. ಅಂತಹ ನೆನಪಿನ ಶಕ್ತಿಯನ್ನು ಹೊಂದಲು ಕಾರಣ ಆತನಿಗಾದ ಅವಮಾನ. ಆ ಅವಮಾನಕ್ಕೆ ಆತ ಸೇಡು ತೀರಿಸಿಕೊಳ್ಳಲು ಹೋದ ರೀತಿ ಅವನ ಬದುಕಿಗೆ ದಿವ್ಯ ಶಕ್ತಿಯನ್ನೇ ನೀಡಿತು. ಆ ಹುಡುಗ ಕಿತ್ತು ತಂದಿದ್ದ ಪೇರಲ ಹಣ್ಣಿನ ಮರ ಈಗಲೂ ಕಾಣಿಸುತ್ತಿದೆ. ಅದೋ ಅಲ್ಲಿ ಕಾಣಿಸುತ್ತಿದೆ ನೋಡಿ. ಒಂದು ಕ್ಷಣ ಮಾತು ನಿಲ್ಲಿಸಿದ ಪುಣ್ಯವಂತ ಸಭಾಂಗಣದ ಹೊರಭಾಗದಲ್ಲಿ ಕಾಣುತ್ತಿದ್ದ ಪೇರಲ ಹಣ್ಣಿನ ತೋಟದೊಳಕ್ಕೆ ಕೈ ತೋರಿಸುತ್ತಾ ನಿಂತ. ನೆರೆದಿದ್ದ ಜನರೆಲ್ಲ ಆತ ಕೈ ಮಾಡಿದ ಕಡೆಗೆ ತಿರುಗಿ ನೋಡಲಾರಂಭಿಸಿದರು. ತಪ್ಪಿಲ್ಲದಿದ್ದರೂ ನಿನಗೆ ಅವಮಾನವಾದರೆ ನೀನು ದೊಡ್ಡವನಾಗಬಹುದು, ಆದರೆ ಅವಮಾನವನ್ನು ಹಠವಾಗಿ ಪರಿವರ್ತಿಸು. ಸೋಲು ನನ್ನೊಳಗಿನ ಶಕ್ತಿಯನ್ನು ಪ್ರದರ್ಶಿಸಲು ಬಂದ ಸುವರ್ಣಾವಕಾಶ. ಪುಣ್ಯವಂತ ತನ್ನ ಮಾತನ್ನು ಮುಂದುವರಿಸಿದ. ಆ ಹುಡುಗನದೇ ಇನ್ನೊಂದು ಕಥೆಯಿದೆ. ಆ ಹುಡುಗ ಶಾಲೆಯಲ್ಲಿಯೇ ಅತ್ಯಂತ ಕೆಳಮಟ್ಟದ ಹುಡುಗ. ಶಾಲೆಗೆ ಸೇರುತ್ತಿದ್ದಂತೆಯೇ ನಡೆಯುವ ಕಿರು ಪರೀಕ್ಷೆಯಲ್ಲಿ 3ನೇ ಬ್ಯಾಂಕ್ ಬಂದ. 3ನೇ ರ್ಯಾಂಕ್ ಬಂದ ಹುಡುಗ ಅದು ಹೇಗೆ ಕೆಳಮಟ್ಟದ ಹುಡುಗನಾಗುತ್ತಾನೆ ಎಂಬ ಪ್ರಶ್ನೆ ನಿಮಗೆ ಉದ್ಭವಿಸಬಹುದು. ಅದಕ್ಕೆ ಕಾರಣ ಆ ಹುಡುಗನಲ್ಲ, ಆ ಹುಡುಗನ ತಂದೆ. ಏಕೆಂದರೆ ಅವನ ತಂದೆ ಆ ಶಾಲೆಯಲ್ಲಿಯೇ ಹಗಲು ಮತ್ತು ರಾತ್ರಿಯೆಲ್ಲ ಬಿದ್ದಿರುತ್ತಿದ್ದ. ಅಂತಹವನ ಮಗ ಕೆಳಮಟ್ಟದ ಹುಡುಗನೇ ತಾನೆ. ಅವನ ತಂದೆ ಏಕೆ ಹಾಗೆ ಮಾಡುತ್ತಿದ್ದನೆಂದರೆ ಆತ ಆ ಶಾಲೆಯ ಜವಾನ. 30 ಕೊಠಡಿಗಳನ್ನು ಹೊಂದಿದ್ದ ಅತ್ಯಂತ ದೊಡ್ಡ ಶಾಲೆಯ ಎಲ್ಲಾ ಕಸವನ್ನು ಆತ ಪ್ರತಿದಿನ ಗುಡಿಸಬೇಕಾಗಿತ್ತು. ನಂತರ ದಿನವೆಲ್ಲ ಮೇಷ್ಟ್ರು ಹೇಳುವ ಕೆಲಸ ಮಾಡಿ ರಾತ್ರಿ ಶಾಲೆಯನ್ನು ಕಾಯಬೇಕಾಗಿತ್ತು. ಅದಕ್ಕಾಗಿಯೇ ಆತನ ಹೆಸರೇ ಆತನಿಗೆ ಮರೆತು ಹೋಗಿ ಎಲ್ಲರೂ ಆತನನ್ನು ಜವಾನ ಎಂದೇ ಕರೆಯುತ್ತಿದ್ದರು. ಅದೇ ಶಾಲೆಗೆ ಸೇರಿದ್ದ ಆ ಹುಡುಗನನ್ನು ಎಲ್ಲರೂ ಜವಾನನ ಮಗ, ಜವಾನನ ಪಿಡ್ಡ, ಜೂನಿಯರ್ ಜವಾನ ಎಂದೇ ಕರೆಯುತ್ತಿದ್ದರು. ಅದರಿಂದ ಆ ಹುಡುಗ ಸಾಕಷ್ಟು ನೊಂದುಕೊಳ್ಳುತ್ತಿದ್ದ. ಆ ನೋವಿನ ಪರಿಣಾಮ ಮುಂದೆಂದೂ ಆತ ಬ್ಯಾಂಕ್ ಲೀಸ್ಟ್ನಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಓದುವುದನ್ನು ನಿರ್ಲಕ್ಷಿಸಿ ನಾನೊಂದು ಗುಮ್ಮಟ ಕಟ್ಟಿಸಬೇಕು ಎಂಬ ಕನಸು ಮಾತ್ರ ಕಾಣುತ್ತಿದ್ದ. ಆತನ ಹೈಸ್ಕೂಲ್ ಮುಗಿಯುವವರೆಗೆ ಆತನು ಪ್ರತಿದಿನ ತಂದೆಯ ಜೊತೆ ಶಾಲೆಯ ಕಸ ಗುಡಿಸುತ್ತಿದ್ದ. ನನ್ನ ಪ್ರೀತಿಯ ಪುಣ್ಯವಂತ ಜನರೇ, ನೀವು ಈಗ ಕುಳಿತುಕೊಂಡಿರುವ ಜಾಗದಲ್ಲಿರುವ ಪ್ರತಿ ಕಲ್ಲುಗಳು ಅವನಿಗೆ ಚೆನ್ನಾಗಿ ಗೊತ್ತು. ಇಲ್ಲಿರುವ ಎಲ್ಲಾ ಕೊಠಡಿಗಳು ಅವನಿಗೆ ಗೊತ್ತು. ಏಕೆಂದರೆ ಆ ಹುಡುಗ ಓದುತ್ತಿದ್ದುದು ಇದೇ ಶಾಲೆಯಲ್ಲಿ. ಜನರು ಆಶ್ಚರ್ಯದಿಂದ ಪುಣ್ಯವಂತನೆಡೆಗೆ ನೋಡುತ್ತಿದ್ದರು. ಆತ ಪ್ರತಿದಿನ ಎತ್ತಿಟ್ಟು ಕಸ ಗುಡಿಸುತ್ತಿದ್ದ. ಅಂದಿನ ಹಲವಾರು ಡೆಸ್ಕುಗಳು ಇಂದು ಮುರಿದು ಹೋಗಿದ್ದರೂ ಅಳಿದುಳಿದ ಕೆಲವು ಡೆಸ್ಕುಗಳಿಗೆ ಇನ್ನೂ ಆತನ ಪರಿಚಯವಿದೆ.
ಮುದ್ದು ಮುದ್ದಾದ ಕೆನ್ನೆಯ ಕೆಂಪಾದ ಹುಡುಗನಿಗೆ ಹಾಕಿಕೊಳ್ಳಲು ಚಡ್ಡಿಗಳೇ ಇಲ್ಲದೆ ಸೈಟಿನವರು ಕೊಟ್ಟಕ್ ಹಾಕಿ ಚಡ್ಡಿಯನ್ನೇ ಪ್ರತಿದಿನ ಹಾಕಿಕೊಂಡು ಶಾಲೆಗೆ ಬರುತ್ತಿದ್ದ ಆ ಹುಡುಗನ ಮುಖ ಇಲ್ಲಿನ ಪ್ರತಿ ಕಂಬಗಳಿಗೂ ಗೊತ್ತು. ಅವುಗಳೆಲ್ಲ ಅವನ ಗುರುತು ಹಿಡಿಯುತ್ತಿವೆ ಎಂಬುದು ನನಗೂ ಗೊತ್ತು. ಏಕೆಂದರೆ ಆ ಹುಡುಗ ಬೇರೆ ಯಾರೂ ಅಲ್ಲ. ನಿಮ್ಮ ಮುಂದೆ ನಿಂತಿರುವ ಈ ಪುಣ್ಯವಂತ ಇದೇ ಶಾಲೆಯಲ್ಲಿ 20 ವರ್ಷಗಳ ಹಿಂದೆ ನೀವು ಕುಳಿತ ಜಾಗದಲ್ಲಿಯೇ ಕಸ ಗುಡಿಸುತ್ತಾ ನಿಂತಿದ್ದ ಹುಡುಗ. ಪುಣ್ಯವಂತ ಒಮ್ಮೆ ತನ್ನ ನೆನಪಿನ ಆಳಕ್ಕೆ ಹೋದ. ಜನರು ನಿಬ್ಬೆರಗಾಗಿ ನೋಡುತ್ತಿದ್ದರು. ಪುಣ್ಯವಂತನನ್ನು ಅದುವರೆಗೆ ಯಾರೂ ಗುರುತು ಹಿಡಿದಿರಲಿಲ್ಲ, ಏಕೆಂದರೆ 3 ವರ್ಷಗಳ ಹಿಂದೆ ಪುಣ್ಯವಂತ ಕುಡಿದು ದೈತ್ಯ ದೇಹ ಹೊಂದಿದ್ದ, ಆದರೆ ಈಗ ಸ್ಥೂಲ ದೇಹ. ಅಂದು 50 ವರ್ಷದವನಂತೆ ಕಾಣುತ್ತಿದ್ದ ಪುಣ್ಯವಂತ ಈಗ ಉಪವಾಸ ಮತ್ತು ಧ್ಯಾನದ ಪರಿಣಾಮವಾಗಿ 30ರ ಹೊಸ್ತಿಲಲ್ಲಿ ಇರುವಂತೆ ಕಾಣುತ್ತಿದ್ದಾನೆ. ಎಲ್ಲರಿಗೂ ಈತ ಅದೇ ಪುಣ್ಯವಂತನೇ ಎಂದು ಆಶ್ಚರ್ಯವಾಗುತ್ತಿದೆ. ಸ್ವಲ್ಪ ಹೊತ್ತು ಜನರು ತಮ್ಮೊಳಗೆ ಗಿಜಿಗಿಜಿ ಮಾತನಾಡಿಕೊಂಡರು. ಕನಸು ಕಂಡ ಮಾತ್ರಕ್ಕೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದಕ್ಕೆ ನಾನೇ ಒಂದು ಉದಾಹರಣೆ. ಪ್ರತಿದಿನ ಇಲ್ಲಿನ ಕೊಠಡಿಗಳ ಕಸ ಗುಡಿಸುವಾಗ ಕೊಠಡಿಗಳ ಬೀಗ ತೆಗೆದು ಒಳಹೋಗುವಾಗ ನಾನೊಂದು ಗುಮ್ಮಟ ಕಟ್ಟಿಸಬೇಕು ಎಂದುಕೊಳ್ಳುತ್ತಿದ್ದೆ. ಗುಮ್ಮಟ ಕಟ್ಟಿಸಲು ಹೊರಟ ನಾನು ಅದಕ್ಕಾಗಿ ಹಣ ಸಂಪಾದಿಸಲು ಹೊರಟೆ. ಹಣ ಸಂಪಾದಿಸಲು ಹೋಗಿ ಸೋಲುತ್ತಿದ್ದೆ. ಆದರೆ ಪ್ರತಿ ಬಾರಿ ಸೋತಾಗಲೂ ನನ್ನ ಕನಸು ದೊಡ್ಡದಾಗುತ್ತಲೇ ಹೋಯಿತು. ಆ ಕನಸಿನೊಂದಿಗೆ ಪದವಿ ಓದುತ್ತಿರುವಾಗಲೇ ಅಂಗಡಿ ತೆರೆದೆ. ಅನಿವಾರ್ಯ ಕಾರಣಗಳಿಂದಾಗಿ ಆ ಅಂಗಡಿಯನ್ನು ಬಿಡುವ ಸಂದರ್ಭ ಬಂದಾಗ ನಾನೊಂದು ನಿರ್ಧಾರ ಮಾಡಿದ್ದೆ. ಆ ನಿರ್ಧಾರ ಏನಾಗಿತ್ತೆಂದರೆ ನಾನು 2 ಗುಮ್ಮಟಗಳನ್ನು ಕಟ್ಟಿಸಬೇಕು ಎಂಬುದಾಗಿತ್ತು. ಸ್ವಲ್ಪ ಹಣ ಮಾಡಿ ಮತ್ತೆ ಸೋತೆ. ಆಗ 3 ಗುಮ್ಮಟಗಳನ್ನು ಕಟ್ಟಿಸಬೇಕು ಎಂದು ನಿರ್ಧಾರ ಮಾಡಿದೆ. ಒಂದು ಗುಮ್ಮಟವನ್ನೇ ಕಟ್ಟಿಸಲು ಸಾಧ್ಯವಿಲ್ಲದವನು 3 ಗುಮ್ಮಟಗಳನ್ನು ಕಟ್ಟಿಸಲು ಹೇಗೆ ಸಾಧ್ಯ ಎಂದು ನನ್ನ ಮನಸ್ಸೇ ನಗುತ್ತಿತ್ತು. ಅದು ಹೇಗೆ ಎಂಬುದು ಗೊತ್ತಿಲ್ಲ, ಆದರೆ ನಾನು 3 ಗುಮ್ಮಟಗಳನ್ನು ಕಟ್ಟಿಸಲೇಬೇಕು ಎಂಬ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಹೀಗೆ ಸೋಲುತ್ತಲೇ ಹೋದೆ. ಬೇರೆ ಬೇರೆ ವ್ಯವಹಾರಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಬಳಿ ಸಾಲ ಪಡೆದಾದರೂ ಗುಮ್ಮಟ ಕಟ್ಟಿಸಬೇಕೆಂಬ ನನ್ನ ಕನಸನ್ನು ಈಡೇರಿಸಿಕೊಳ್ಳಲು ಹೋಗಿ 100 ಬಾರಿ ಸೋತೆ. ಆಗ ನನಗೆ ತಿಳಿದಿದ್ದೇನೆಂದರೆ ಮನುಷ್ಯ ಯಾವುದೇ ಗುರಿಯನ್ನು ಹೊಂದಿದ್ದರೂ ಅದಕ್ಕಾಗಿ ಹಣವನ್ನು ಜೋಡಿಸಬಾರದು. ಕೇವಲ ಕನಸುಗಳನ್ನು ಜೋಡಿಸುತ್ತಾ ಹೋಗಬೇಕು. ಆಗ ಮಾತ್ರ ಇಟ್ಟುಕೊಂಡ ಗುರಿ ಈಡೇರಲು ಸಾಧ್ಯ ಎಂಬ ಸತ್ಯ ಅರ್ಥವಾಯಿತು. ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಕಷ್ಟವಾಗಬಹುದು. ಅರ್ಥವಾಗುವಂತೆ ನನ್ನ ಉದಾಹರಣೆಯನ್ನೇ ವಿವರಿಸಿ ಹೇಳುತ್ತೇನೆ. ನಾನು ಕೇವಲ ಗುಮ್ಮಟ ಕಟ್ಟಿಸಬೇಕೆಂದು ಕನಸು ಕಾಣುತ್ತಿದ್ದೆ. ಒಂದೊಂದು ಸೋಲಿಗೂ ಸೇಡು ಎನ್ನುವಂತೆ ನಾನು ಕಟ್ಟಬೇಕಾದ ಗುಮ್ಮಟಗಳ ಸಂಖ್ಯೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೊರಟೆ. ಆದರೆ ಆ ಗುಮ್ಮಟ ಹೇಗಿರಬೇಕು ಎಂಬ ಕನಸನ್ನೇ ಕಾಣಲಿಲ್ಲ. 100 ಬಾರಿ ಸೋತಾಗ ನನಗೆ ಗುರುಗಳು ದೊರೆತರು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರುವಿನ ಪಾತ್ರ ಮಹತ್ತರವಾದದ್ದು. ನೀವು ಇಂದು ಏನಾಗಿದ್ದೀರೋ ಅದಕ್ಕೆ ನಿಮ್ಮ ಗುರುಗಳೇ ಕಾರಣ. ಪ್ರತಿ ಮಕ್ಕಳನ್ನು ಶಾಲೆಗೆ ಸೇರಿಸಿದಾಗ ಅಲ್ಲಿರುವ ಗುರುಗಳು ನಮ್ಮ ಕೈ ಹಿಡಿದು ತಿದ್ದಿಸುತ್ತಾರೆ. ಒಂದಲ್ಲ 10 ಬಾರಿ ತಿದ್ದಿಸಿದರೂ ಯಾವ ಮಕ್ಕಳು ಅಕ್ಷರ ಬರೆಯಲು ಸಮರ್ಥರಾಗುವುದಿಲ್ಲ, ಆದರೆ ಎಷ್ಟು ಬಾರಿ ತಪ್ಪಿದರೂ ಗುರುಗಳು ತಾಳ್ಮೆಯಿಂದ ತಿದ್ದಿಸಿದ್ದಕ್ಕೆ ಇಂದು ವಿಶ್ವದಲ್ಲಿ 400 ಕೋಟಿ ವಿದ್ಯಾವಂತರಿದ್ದಾರೆ. ಅಂತಹ ಗುರುಗಳೆಲ್ಲರಿಗೂ ನನ್ನ ಮನಪೂರ್ವಕ ಪ್ರಣಾಮಗಳು. ಪುಣ್ಯವಂತ ಒಮ್ಮೆ ಕುಳಿತಿದ್ದ ಜನರನ್ನೆಲ್ಲ ನೋಡಿದ. ಪ್ರತಿಯೊಬ್ಬರೂ ಪುಣ್ಯವಂತನ ಪ್ರತಿ ಮಾತನ್ನು ಆಲಿಸಲೇಬೇಕು ಎಂಬಂತೆ ತದೇಕಚಿತ್ತರಾಗಿ ಕುಳಿತಿದ್ದರು. ಎಲ್ಲರ ಮುಖಭಾವವನ್ನು ಅರಿತ ಪುಣ್ಯವಂತ ಮತ್ತೆ ಆರಂಭಿಸಿದ. ನನಗೆ ದೊರೆತ ಗುರುಗಳು ಜ್ಞಾನಿಗಳಾಗಿದ್ದರು. ಎಲ್ಲರೆದುರು ಗುಮ್ಮಟ ಕಟ್ಟಬೇಕು ಎಂದು ಹೇಳುತ್ತಿದ್ದ ನಾನು ಅವರೆದುರು ನನ್ನ ಕನಸಿನ ಗುಮ್ಮಟ ಎಂದರೆ ಏನು ಎಂಬುದನ್ನು ಬಾಯ್ದಿಟ್ಟೆ. ಅವರು ಅದರ ನೀಲ ನಕ್ಷೆಯನ್ನು ತೆಗೆದು ತೋರಿಸು ಎಂದರು. ಕೇವಲ ಜಾಗ ಖರೀದಿಸಿದರೆ ಸಾಲದು, ಮನೆ ಕಟ್ಟಲು ಆರಂಭಿಸಿದರೆ ಮಾತ್ರ ಮುಂದೊಂದು ದಿನ ಮನೆ ನಿರ್ಮಾಣವಾಗಲು ಸಾಧ್ಯ ಎಂದು ಆಗ ಅರ್ಥವಾಯಿತು. ಅದು ಎಲ್ಲವುಗಳಿಗಿಂತ ವಿಭಿನ್ನವಾಗಿರಬೇಕೆಂದರೆ ಅದು ಹೇಗಿರಬೇಕು ಎಂಬ ಚಿತ್ರವನ್ನು ಮನಸ್ಸಿನಲ್ಲಿಯೇ ಕೆತ್ತಲು ಆರಂಭಿಸಿದೆ. ನಮ್ಮ ಗುರಿ ಮುಟ್ಟಲು ಹಣ ಎಂಬುದು ಒಂದು ನೆಪ ಮಾತ್ರ, ಅದಕ್ಕೆ ಬೇಕಾಗಿರುವುದು ಸರಿಯಾದ ಸಿದ್ಧತೆ ಎಂಬುದನ್ನು ಮನಗಂಡೆ. ನನ್ನ ಪ್ರತಿ ಸೋಲುಗಳಿಗೂ ಅವಮಾನಗಳಿಗೂ ಕಾರಣಗಳನ್ನು ಹುಡುಕಿದೆ. ನನ್ನ ಕನಸಿನ ಬಗ್ಗೆ ಚಿಂತಿಸುತ್ತಾ ಹೋದೆ. ಆಗ ನನ್ನ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಕಲ್ಪನೆ ಮೂಡಿತು. ನಂತರ ಯಾವ ಕೆಲಸವನ್ನು ಮಾಡಬೇಕು ಎಂದು ನಾನು ನಿರ್ಧರಿಸಲಿಲ್ಲ, ಎಲ್ಲವೂ ತನ್ನಿಂತಾನೇ ನಡೆಯುತ್ತಾ ಹೋಯಿತು. ಈಗ ನನಗೆ ಸ್ಪಷ್ಟವಾಗಿರುವುದೇನೆಂದರೆ ಪ್ರತಿ ಸೋಲುಗಳು ನಮ್ಮೊಳಗಿರುವ ಶಕ್ತಿಯನ್ನು ಪ್ರದರ್ಶಿಸಲು ಬರುವ ಸುವರ್ಣಾವಕಾಶಗಳು. ಆದರೆ ಬಹುತೇಕ ಜನ ಸೋಲಿನಿಂದ ಹತಾಶರಾಗುತ್ತಾರೆ. ಅದರ ಬದಲಾಗಿ ಸೋಲಿಗೆ ನಾನು ಹೇಗೆ ಕಾರಣ ಎಂಬುದನ್ನು ಕಂಡುಕೊಂಡು ಅದು ನನ್ನೊಳಗಿರುವ ಶಕ್ತಿಯನ್ನು ಪ್ರದರ್ಶಿಸಲು ಬಂದ ಸುವರ್ಣಾವಕಾಶ ಎಂದುಕೊಂಡು ಮುನ್ನುಗ್ಗಿದರೆ ಖಂಡಿತವಾಗಿಯೂ ಗುರಿ ಮುಟ್ಟುತ್ತಾನೆ. 100 ಬಾರಿ ಸೋತ ನಾನು ಪ್ರತಿಯೊಂದು ಸೋಲಿನಿಂದಲೂ ಒಂದೊಂದು ಪಾಠ ಕಲಿಯುತ್ತಾ ಸಾಗಿದೆ. ಕೊನೆಗೆ ನನ್ನ ಇಚ್ಛೆಯಂತೆಯೇ 101 ಗುಮ್ಮಟಗಳನ್ನು ತೆರೆದೆ. ಇಂದು ನಾನು ಗುರಿ ಮುಟ್ಟಿದ ದಿನ. ನನ್ನ ಬದುಕಿನ ಎಲ್ಲ ನೋವುಗಳಿಗೂ ಅಗ್ನಿ ಸ್ಪರ್ಶ ಮಾಡುವ ದಿನ.
ಏಕೆಂದರೆ ನನ್ನ ಕನಸಿನ ಗುಮ್ಮಟ ಎಂದರೆ ಅದೊಂದು ಶಾಲೆ. ನನ್ನ ತಂದೆ ನನ್ನ ಮಗ ಇಂತಹ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಬೇಕು ಎಂದು ಕನಸು ಕಂಡರೆ ನಾನು ಇಂತಹ ಶಾಲೆಯನ್ನೇ ಕಟ್ಟಿಸಬೇಕು ಎಂಬ ಕನಸು ಕಂಡೆ. ಶಾಲೆ ಕಟ್ಟಿಸಬೇಕೆನ್ನುವ ನನ್ನ ಕನಸನ್ನು ಈಡೇರಿಸಿಕೊಳ್ಳಲು ಹಣ ಬೇಕೆಂದು ಹೋರಾಟ ಆರಂಭಿಸಿದೆ. ಅಲ್ಪ ಸ್ವಲ್ಪ ಹಣ ಮಾಡಿಕೊಂಡು ಶಾಲೆ ಕಟ್ಟಿಸಲು ಆರಂಭಿಸಬೇಕು ಎಂಬಷ್ಟರಲ್ಲಿ ಸೋಲುತ್ತಿದ್ದೆ. ಹೀಗೆ 100 ಬಾರಿ ಸೋತೆ. ಯಾವ ಕ್ಷಣದಲ್ಲಿ ನಾನು ನನ್ನ ಸೋಲುಗಳಿಗೆ ನಾನೇ ಕಾರಣ ಎಂಬುದನ್ನು ಅರ್ಥಮಾಡಿಕೊಂಡೆನೋ ಆಗ ಹಣವೇ ಇಲ್ಲದೆ ಶಾಲೆ ಆರಂಭವಾಯಿತು. ಕಸಗುಡಿಸುವವನ ಮಗನೊಬ್ಬ ಶಿಕ್ಷಕನಾಗುವುದು ಕಷ್ಟ ಎನ್ನುವಾಗ ನಾನು 100 ಸೋಲುಗಳಿಗೆ ಪ್ರತಿಯಾಗಿ 101 ಶಾಲೆಗಳನ್ನು ತೆರೆದ ಈ ದಿನ ನನ್ನ ಪಾಲಿಗೆ ಗೆಲುವಿನ ದಿನ. ನನ್ನ ಸೋಲುಗಳ ಶಿಖರವನ್ನು ಮೆಟ್ಟಿ ನಿಂತು ಗೆಲುವಿನ ನಗೆ ಬೀರುತ್ತಿರುವ ದಿನ. ನನ್ನ ಎಲ್ಲ ನೋವುಗಳಿಗೆ ಇಂದು ಇತಿಶ್ರೀ ಹಾಡುತ್ತಿರುವ ದಿನ. ಪುಣ್ಯವಂತನ ಕಣ್ಣಲ್ಲಿ ನೀರು ಬರಲಾರಂಭಿಸಿತು. ಎಲ್ಲಾ ಸಂತೋಷಗಳಿಗಿಂತ ಮಿಗಿಲಾದ ಸಂತೋಷ ಆತ್ಮಸಂತೋಷ. ದೇವರಿಗೆ ಬುದ್ಧಿ ಇದೆ, ಹಾಗಾಗಿ ಹೃದಯಕ್ಕೆ ಮೂಳೆ ಇಟ್ಟಿಲ್ಲ. ಈಗ ನನಗೆ ಬರುತ್ತಿರುವ ಕಣ್ಣೀರಿಗೆ ಬಲವಾದ ಕಾರಣವಿದೆ. ಸಹಜವಾಗಿ ನನಗೆ ಕಣ್ಣೀರು ಬರುವುದಿಲ್ಲ. ಪ್ರೀತಿಸಿದ ಹುಡುಗಿ ಮಾತನಾಡುತ್ತಲೇ ನೇಣಿಗೆ ಶರಣಾದರೂ ಆದರ್ಶಗಳನ್ನು ಮೈದುಂಬಿಕೊಂಡಿದ್ದ ನನ್ನನ್ನು ಹೆಂಡತಿಯೇ ಅತ್ಯಂತ ನೀಚ ಎಂದು ಸಂಬೋಧಿಸುತ್ತಿದ್ದರು. ಹೆತ್ತ ತಂದೆ ತಾಯಿಗಳೇ ನನ್ನ ಮಗ ಕಳ್ಳಸುಳ್ಳ ಎಂದು ಬೀದಿ ಬೀದಿಯಲ್ಲಿ ಹೇಳುತ್ತಿರುವಾಗಲೂ ನನ್ನಲ್ಲಿ ಕಣ್ಣೀರು ಬರಲಿಲ್ಲ. ಸಹಾಯ ಪಡೆದುಕೊಂಡವರೇ ನನಗೆ ಮೋಸ ಮಾಡಿದಾಗಲೂ ಹೃದಯ ಘಾಸಿಗೊಳ್ಳಲಿಲ್ಲ. ಆದರೆ ಮುದ್ದು ಮುದ್ದಾಗಿ ನನ್ನ ತೆಕ್ಕೆಯಲ್ಲಿ ಆಟವಾಡುತ್ತಿದ್ದ, ಎದೆಯ ಆಳದಲ್ಲಿ ಪ್ರೀತಿ ನೀಡಿದ್ದ, ಕಿವಿಯೊಳಗೆ ಸದಾ ಗುಮೆ ಗುಡುವಂತೆ ಡ್ಯಾಡಿ ಡ್ಯಾಡಿ ಎನ್ನುತ್ತಿದ್ದ ನನ್ನ ಮಗನನ್ನು ಬಿಟ್ಟು ತೆರಳುವಾಗ ಆ ನೋವಿಗೂ ನನ್ನ ಮೇಲೆ ಕನಿಕರ ಹುಟ್ಟಿರಬೇಕು. ಮಕ್ಕಳ ಪ್ರೀತಿಗೆ ಅದೆಂತಹ ಶಕ್ತಿ ಇದೆ ಎಂಬುದು ಆಗ ನನಗೆ ಅರ್ಥವಾಗಿತ್ತು. ನನ್ನ ಮಗನ ಪ್ರೀತಿಯಿಂದ ವಂಚಿತನಾದರೂ ಮಕ್ಕಳ ಪ್ರೀತಿ ಸದಾ ನನಗೆ ದೊರೆಯುತ್ತಿರಬೇಕು ಎಂಬ ಆಸೆಗೆ ನನ್ನ ಕನಸು ಸಹಕಾರ ನೀಡಿತು. ನನ್ನ ಕನಸಿನ ಗುಮ್ಮಟ ಕಟ್ಟುವುದರಿಂದ ನಾನು ಸದಾ ಮಕ್ಕಳ ತೆಕ್ಕೆಯಲ್ಲಿಯೇ ಆಟವಾಡುತ್ತಾ ಸಂತೋಷವಾಗಿರಬಹುದು. ಅವರ ತೆಕ್ಕೆಯಲ್ಲಿ ಸದಾ ಸಂತೋಷವಾಗಿರಬೇಕೆಂದರೆ ಮಕ್ಕಳಿಗೆ ನನ್ನ ಶಾಲೆಯಲ್ಲಿರುವ ವಾತಾವರಣ ಹೇಗಿರಬೇಕು ಎಂಬ ಬಗ್ಗೆ ಚಿಂತಿಸಲಾರಂಭಿಸಿದೆ. ಅದೇ ಸಮಯಕ್ಕೆ ಆಧ್ಯಾತ್ಮದಲ್ಲಿರುವ ಶಕ್ತಿಯನ್ನು ಮನಗಂಡ ನಾನು ಅದನ್ನೇ ಮಕ್ಕಳ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಚಿಂತಿಸಿದೆ. ಮಕ್ಕಳ ಪ್ರೀತಿಯನ್ನು ಪಡೆದುಕೊಳ್ಳಬೇಕೆಂಬ ಏಕೈಕ ಉದ್ದೇಶ ಇಟ್ಟುಕೊಂಡು ಪಾಠ ಮಾಡಲು ಹೊರಟ ದಿನದಿಂದಲೇ ಭಗವಂತನೇ ನನ್ನ ಉದ್ದೇಶ ಈಡೇರಿಸುವ ಕೆಲಸ ಮಾಡತೊಡಗಿದ. ಕಾಣದ ಒಂದು ಶಕ್ತಿಯಿಂದ ಎಲ್ಲಾ ಕೆಲಸಗಳು ನಡೆಯುತ್ತಾ ಹೋಯಿತು. ನನ್ನ ಇಚ್ಛೆಯನ್ನೇ ಭಗವಂತನ ಇಚ್ಛೆಯನ್ನಾಗಿಸಲು ನಾನು ಅನೇಕ ಬಾರಿ ಸೋಲಬೇಕಾಯಿತು. ಪ್ರತಿ ಸೋಲು ಅವಮಾನಗಳನ್ನು ಲೆಕ್ಕ ಹಾಕಿದರೆ ನಾನು ಸಹ 1000 ಬಾರಿ ಸೋತವನು. 1000 ಸೋಲುಗಳಿಗೂ ಅಂಜದೆ ಗುರಿಯಿಂದ ಹಿಂದೆ ಸರಿಯದೆ ಮುನ್ನುಗ್ಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ನನಗೆ ಈ ಸಮಾರಂಭದಲ್ಲಿ ನನ್ನ ತಂದೆ ತಾಯಿಗಳನ್ನು ಕುಳ್ಳಿರಿಸಿ ಸನ್ಮಾನ ಮಾಡಬೇಕೆಂಬ ಚಿಕ್ಕದೊಂದು ಸ್ವಾರ್ಥವಿತ್ತು. ಇದೇ ಕುರ್ಚಿಯಲ್ಲಿ ನನ್ನ ತಂದೆಯನ್ನು ಕೂರಿಸಿ ಒಂದು ಕ್ಷಣ ಕೈತುಂಬ ನೋಡಬೇಕೆಂಬ ಆಸೆ. ನನ್ನ ತಂದೆಯನ್ನು, ಅಪ್ಪ, ನಿನ್ನ ಆಸೆಯಂತೆ ನಾನು ಒಬ್ಬ ಮೇಷ್ಟ್ರಾಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು. ಆದರೆ ಆ ಮೇಷ್ಟ್ರುಗಳನ್ನೇ ನೋಡಿಕೊಳ್ಳಲು ಒಂದು ಶಾಲೆಯನ್ನು ಕಟ್ಟಿಸಿದ್ದೇನೆ. ಜೀವನಪರ್ಯಂತ ಜವಾನ ಎಂದು ಕರೆಸಿಕೊಳ್ಳುತ್ತಾ ನಿನ್ನ ಹೆಸರನ್ನೇ ಮರೆತ ಜನರಿಗೆ ನಿನ್ನ ಹೆಸರೇನೆಂದು ತಿಳಿಸುವ ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಆಶೀರ್ವದಿಸು ಎಂದು ಕೇಳಬೇಕೆಂದಿದ್ದೇನೆ. ಏಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳ ಬದುಕೇ ಅವರ ಉಸಿರಾಗಿರುತ್ತದೆ. ಅದು ನನ್ನ ಮಗನ ಪ್ರೀತಿಯನ್ನು ಕಳೆದುಕೊಂಡ ನಂತರ ನನಗೆ ಚೆನ್ನಾಗಿ ಅರ್ಥವಾಗಿದೆ. ಕಳೆದುಕೊಂಡ ನಂತರ ಪರಿತಪಿಸುವುದಕ್ಕಿಂತ ಇರುವಾಗಲೇ ಉಳಿಸಿಕೊಳ್ಳುವವನು ಜಾಣ. ನೀವೆಲ್ಲ ನನ್ನಂತಹ ನತದೃಷ್ಟರಾಗಬಾರದು ಎಂಬ ದೃಷ್ಟಿಯಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಮಾಡುತ್ತಿದ್ದಾರೆ ಎನಿಸಿದರೂ ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಸಾಹಸ ಮಾಡಿ ಪರಿತಪಿಸಬೇಡಿ. ಪುಣ್ಯವಂತ ಜನರ ಮಧ್ಯೆ ಕಣ್ಣು ಹಾಯಿಸಿದ. ಆ ಜನರ ಮಧ್ಯದಿಂದ ಪುಣ್ಯವಂತನ ತಂದೆ ತಾಯಿಗಳು ಎದ್ದು ಬರುತ್ತಿದ್ದರು. ಅವರಿಬ್ಬರ ಮಧ್ಯದಲ್ಲಿ ಪುಣ್ಯವಂತನ ಮಗನಿದ್ದ, ಪಕ್ಕದಲ್ಲಿಯೇ ಹೆಂಡತಿ ಇದ್ದಳು. ಅವರೆಲ್ಲರನ್ನೂ ನೋಡಿ ಪುಣ್ಯವಂತ ಒಂದು ಕ್ಷಣ ಸ್ತಬ್ಧನಾದ. ಪುಣ್ಯವಂತನ ಮಗನಿಗೆ ತಂದೆ ಯಾರೆಂಬುದೇ ನೆನಪಿರಲಿಲ್ಲ. ಮಕ್ಕಳ ವಯಸ್ಸಿನಲ್ಲಿ ಅದು ಸಹಜ. ಹೆಂಡತಿಯು ಗಂಡ ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ದೂರದಲ್ಲಿಯೇ ನಿಂತಳು. ಆದರೆ ತನ್ನ ಮಗನಿಗೆ ಪುಣ್ಯವಂತನ ಕಡೆ ಕೈ ಮಾಡಿ ಅವರೇ ನಿಮ್ಮ ಡ್ಯಾಡಿ, ಹೋಗು ಎನ್ನುತ್ತಿದ್ದಳು. ಯಾವುದೋ ನೆನಪಿನಿಂದ ಹೊರಬಂದಂತೆ ಈಗ ದೊಡ್ಡವನಾಗಿದ್ದ ಮಗ ಓಡಿಬಂದು ತಬ್ಬಿಕೊಂಡ. ತಂದೆ ತಾಯಿಗಳ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಹೆಂಡತಿಯೂ ಅಳುತ್ತಿದ್ದಳು. ಪುಣ್ಯವಂತ ಸುಮ್ಮನೆ ನಿಂತಿದ್ದ. ಆತನ ಮನಸ್ಸು ಯಾವುದನ್ನು ಯೋಚಿಸಲು ಶಕ್ಯವಾಗಿರಲಿಲ್ಲ, ಏಕೆಂದರೆ ಅಲ್ಲಿ ಗತಕಾಲದ ನೆನಪುಗಳಿದ್ದವು. ನೋವಿನ ಸೆಲೆಯಿತ್ತು, ಸಂತಸದ ಸಾಗರವಿತ್ತು, ಗೆಲುವಿನ ಅಲೆಯಿತ್ತು. ಹಲವಾರು ವರ್ಷಗಳವರೆಗೆ ಹರಿಯಲು ಬಿಡದೆ ಶೇಖರಗೊಂಡಿದ್ದ ನೋವಿನ ಆಣೆಕಟ್ಟು ಒಡೆದು ಛಿದ್ರವಾಗಿ ವಿದಾಯ ಹೇಳಿ ಹೊರಟಿತ್ತು. ಅದು ವಿದಾಯ ಹೇಳಿ ಹೊರಟ ರಭಸಕ್ಕೆ ಅಲ್ಲಿ ನೆರೆದಿದ್ದ ಎಲ್ಲರ ಕಣ್ಣುಗಳಲ್ಲಿಯೂ ನೀರು ಚಿಮ್ಮಿತ್ತು. ಪುಣ್ಯವಂತನ ಕೈಗಳು ತಬ್ಬಿಕೊಂಡಿದ್ದವು. ಒಂದೇ ಬಾರಿಗೆ ತಂದೆ ತಾಯಿ ಮತ್ತು ತನ್ನ ಮಗನನ್ನು.
ತನ್ನ ಬಾಲ್ಯ ಕಳೆದ ಅದೇ ಶಾಲೆ, ಅಪ್ಪ ಪ್ರತಿದಿನ ಕಸ ಗುಡಿಸುವುದನ್ನು ನೋಡುತ್ತಿದ್ದ ಅದೇ ಜಾಗ, ತಾನು ಪೊರಕೆ ಹಿಡಿಯುತ್ತಿದ್ದ ಕೈಗಳಲ್ಲೇ ಪುಸ್ತಕ ಹಿಡಿದು ಒಳಹೋಗುತ್ತಿದ್ದ ಅದೇ ಬಾಗಿಲುಗಳು, ನನ್ನ ಮಗ ಒಬ್ಬ ಮೇಷ್ಟ್ರಾಗಬೇಕು ಎಂದು ಕನಸು ಕಾಣುತ್ತಿದ್ದ ಅದೇ ತಂದೆ, ಮೇಷ್ಟಿಗಿಂತ ಮೇಷ್ಟ್ರನ್ನು ನೋಡಿಕೊಳ್ಳುವುದಕ್ಕಾಗಿಯೇ ಶಾಲೆ ಕಟ್ಟಿಸುತ್ತೇನೆ ಎಂದು ಹೊರಟ ಅದೇ ಮಗ ಈಗ ತನ್ನ ಕನಸನ್ನು ಗೆದ್ದು ಬಂದಿದ್ದಾನೆ. ಗೆಲುವೆಂಬ ಸಿಡಿಮದ್ದು ಸಿಡಿದ ರಭಸಕ್ಕೆ ನೋವೆಂಬ ಆಣೆಕಟ್ಟು ಒಡೆದು ಚೂರಾಗಿ ಸಿಡಿಯುತ್ತಿದ್ದರೆ ಒಳಗಿದ್ದ ಕಣ್ಣೀರು ರಭಸವಾಗಿ ಹೊರನುಗ್ಗುತ್ತಿತ್ತು. ಈ ಎಲ್ಲ ನೋವು, ಸಂತೋಷಗಳನ್ನು ಸಹಿಸಿಕೊಳ್ಳಲಾಗದೆ ಹೃದಯವೇ ಒಡೆದು ಚೂರಾಗುತ್ತಿತ್ತು. ಅದು ಉಕ್ಕಿನಿಂದ ಮಾಡಲ್ಪಟ್ಟಿದ್ದರೂ ಉಳಿಯಲು ಸಾಧ್ಯವಿರಲಿಲ್ಲ. ಇಂತಹ ಸಂದಿಗ್ಧತೆಯನ್ನು ಸಹಿಸಿಕೊಳ್ಳುವ ಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೂ ಬರುತ್ತದೆ ಎಂದು ಮನಗಂಡಿದ್ದ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗಲೇ ಹೃದಯ ಭಾಗದಲ್ಲಿ ಮೂಳೆಯಿಡಲಿಲ್ಲ. ಪುಣ್ಯವಂತ ಗೆದ್ದ, 1000 ಸೋಲುಗಳನ್ನು ಸೋಲಿಸಿ ಗೆದ್ದಿರುವುದರಿಂದಲೇ ನೀನು ಹುಟ್ಟಿ ಬಂದಿದ್ದೀಯ. ಗೆಲ್ಲುವ ಶಕ್ತಿ ನಿನ್ನೊಳಗೆ ರಕ್ತಗತವಾಗಿ ಬಂದಿದೆ. ಎದ್ದೇಳು, 1000 ಸೋಲುಗಳನ್ನು ಸೋಲಿಸಿ ಪುಣ್ಯವಂತನೇ ಗೆದ್ದ. ಅಂದರೆ ನೀನೂ ಗೆಲ್ಲುತ್ತೀಯ. ನಿನ್ನನ್ನು ನೀನು ಗೆದ್ದರೆ ವಿಶ್ವವನ್ನೇ ಗೆಲ್ಲಬಲ್ಲೆ. ಆ ಶಕ್ತಿ ನಿನ್ನೊಳಗೆ ಖಂಡಿತ ಇದೆ. ನನ್ನ ಸಹೋದರ ಸಹೋದರಿಯರೇ, ಕತೆ ಕೇಳಿ ಮುಗಿಸಿ ನಿಮ್ಮೊಳಗೆ ಬಹುದೊಡ್ಡ ಬದಲಾವಣೆಯನ್ನು ಕಂಡುಕೊಂಡು ಗೆಲುವಿನತ್ತ ಹೆಜ್ಜೆ ಹಾಕುತ್ತಿರುವುದಕ್ಕೆ ಧನ್ಯವಾದಗಳು.